ಅಮೃತ 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 ನಾನಿಲ್ಲಿದ್ದೀನಿ. ನೋಡ್ತೀಯ ವಿಕ್ರಮ್, ನಾನು ಹೇಳಿಲ್ವಾ ಬಾಗಿಲು ಒಳಗಡೆಯಿಂದ ಚಿಲ್ಕ ಹಾಕಿದೆ. ಇವಳು ಮಾತ್ರ ಹೊರಗಡೆಯಿಂದ ಬರ್ತಿದ್ದಾಳೆ. ಇದರಿಂದಾನೇ ಗೊತ್ತಾಗಲ್ವಾ ಇವಳು ಸಾಮಾನ್ಯದವಳಲ್ಲ, ಯಾರೋ ಮಾಯಾವಿ ಅಂತ. ವಿಕ್ರಮ್, ಇವಳನ್ನ ನಂಬೇಡಿ. ಮಾಯಾವಿದ್ಯೆ ಕಲ್ತಿರೋಳು ಇವಳು. ಸೂರ್ಯ ಗ್ರಹಣದ ದಿನಾನೇ ಹೊರಗೆ ಹೋಗಿ ಬಂದಿದ್ದಾಳಂದ್ರೆ ಏನೋ ಮಾಟ ಮಂತ್ರ ಮಾಡ್ಕೊಂಡೇ ಬಂದಿರ್ತಾಳೆ. ಚಿಕ್ಕಪ್ಪ, ಏನಾಗಿದೆ ನಿಮಗೆ? ಯಾಕೆ ಈಗ ಅಮೃತನ ಬಗ್ಗೆ ಮಾತಾಡ್ತಿದ್ದೀರಾ? ಯಾರೋ ಮಂತ್ರವಾದಿ ಸಹವಾಸ ಮಾಡಿ ನೀವು ಅದೇ ಕಲ್ಪನೆಯಲ್ಲಿದ್ದೀರಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ಅಮೃತ, ನೀನಾದರೂ ಇವ್ರಿಗೆ ಹೇಳಮ್ಮ, ತಿಳಿಯೋ ಹಾಗೆ. ನೀನು ಎಲ್ಲಿಗೆ ಹೋಗಿದ್ದೆ, ಯಾವಾಗ ರೂಮಿಂದ ಆಚೆ ಬಂದೆ ಅಂತ? ನಾನು ಈಗ ಸ್ವಲ್ಪ ಹೊತ್ತಿನ ಮುಂಚೆ ರೂಮಿಂದ ಹೊರಗಡೆ ಹೋದೆ ಅಪ್ಪ. ಗ್ರಹಣ ಮುಗೀತಲ್ವಾ, ಅದಕ್ಕೆ ಧ್ಯಾನ ಮುಗಿಸಿ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ದೀನಿ. ನೋಡಿದ್ರಾ, ಈಗಲಾದರೂ ನನ್ನ ಮಗಳನ್ನ ನಂಬ್ತೀರಾ? ಸುಮ್ಮನೆ ನನ್ನ ಮಗಳ ಮೇಲೆ ನೀವಿಬ್ರು ಅನುಮಾನ ಪಟ್ಬಿಟ್ರಿ. ಸುಳ್ಳು ಹೇಳ್ತಾ ಇದ್ದಾಳೆ ಇವಳು. ಇವಳು ದೇವ್ರ ಮನೇಲಿ ಇರಲೇ ಇಲ್ಲ. ಇವಳು ಮಾತನ್ನ ನಂಬೇಡಿ. ಇಲ್ಲ, ನಾನು ದೇವ್ರ ಮನೇಲೇ ಇದ್ದೆ, ನೀವು ನೋಡಲಿಲ್ಲ ಅಷ್ಟೇ. ಓ, ದೇವ್ರ ಮನೇಲಿದ್ದೆ ತಾನೆ? ಹಾಗಾದ್ರೆ ಒಳಗಡೆಯಿಂದ ಚಿಲ್ಕ ಹಾಕಿರೋಕೆ ಹೇಗೆ ಸಾಧ್ಯ? ತಮಾಷೆ ಮಾಡಬೇಡಿ ನೀವು. ಚಿಲ್ಕ ಹಾಕಿದ್ರೆ ನಾನೇ ಹೊರಗಡೆ ಬರೋಕ್ಕಾಗತ್ತೆ? ನಾವು ಅದನ್ನೇ ಕೇಳ್ತಿರೋದು. ಬಾಗಿಲು ಒಳಗಡೆ ಚಿಲ್ಕ ಹಾಕಿದ್ರು ನೀನು ಹೇಗೆ ಹೊರಗಿದ್ಯಾ ಅಂತ. ಚಿಲ್ಕ ಹಾಕಿದ್ರೆ ತಾನೇ? ನೀವು ಸುಳ್ಳು ಹೇಳ್ತಿದ್ದೀರಾ. ಚಿಲ್ಕ ಹಾಕಿದ್ರೆ ನಾನೇ ಹೊರಗಡೆ ಬರೋಕ್ಕೆ ಸಾಧ್ಯ? ಅಪ್ಪ ಅಮ್ಮನ ನಂಬಿಸೋದಿಕ್ಕೆ ನೀವು ಸುಳ್ಳು ಹೇಳ್ತಿದ್ದೀರಾ. ಬೇಕಾದ್ರೆ ಬಾಗಿಲು ತಳ್ಳಿ ನೋಡಿ, ಚಿಲ್ಕ ಹಾಕಿದ್ಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಹೌದಾ? ಹಾಗಿದ್ರೆ ಸರಿ, ಈಗಲೇ ನೋಡ್ಬಿಡ್ತೀನಿ. ಅಯ್ಯೋ ಮಾವ, ಅಯ್ಯೋ ಅಯ್ಯೋ, ಚಿಕ್ಕಪ್ಪ, ಬಿಟ್ಟಾಗ್ಲಿಲ್ಲ ತಾನೆ? ನೋಡಿದ್ರ ಚಿಕ್ಕಪ್ಪ, ವಿನಾಕಾರಣ ಅಮೃತನ ಬಗ್ಗೆ ಅನುಮಾನ ಪಟ್ರಿ. ನಾವೆಷ್ಟು ಹೇಳಿದ್ರು ಕೇಳಲಿಲ್ಲ. ಅಲ್ಲ, ನಿಮ್ಗೆ ಯಾಕೆ ಅಮೃತನ ಬಗ್ಗೆ ಎಷ್ಟೊಂದು ಅನುಮಾನ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೋಡಿ, ದಯವಿಟ್ಟು ಇನ್ಮೇಲಾದರೂ ಅವಳ ಬಗ್ಗೆ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಳ್ಳಿ. ಅವಳು ಈ ಮನೆ ಮಗಳು ಅಂತ ಒಪ್ಕೊಳ್ಳಿ. ಸರೋಜಾ, ನಡಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?